ಒಮ್ಮೆ ಮಹರ್ಷಿಗಳ ಯಜ್ಞವನ್ನು ಅಸುರರ ಗುಂಪು ಹಾಳು ಮಾಡುತ್ತಿತ್ತು. ಆ ಗುಂಪಿನಲ್ಲಿದ್ದ ಗಜಮುಖಾಸುರನಿಗೆ ಒಂದು ಮಹಾಬಲವಾದ ಮೂಷಿಕ ಇಲಿ ವಾಹನವಾಗಿತ್ತು. ಆ ಮೂಷಿಕನು ಪರ್ವತದಷ್ಟು ದೊಡ್ಡವನಾಗಿದ್ದು ಎಲ್ಲೆಡೆ ಹಾನಿ ಮಾಡುತ್ತಿದ್ದ. ಯಜ್ಞವಿಧಿಗಳನ್ನು ಅಡಚಣೆ ಮಾಡುತ್ತಿದ್ದ ಕಾರಣ ಮಹರ್ಷಿಗಳು ವಿಷ್ಣು ಶಿವರನ್ನು ಪ್ರಾರ್ಥಿಸಿದರು. ಆಗ ಶ್ರೀ ಮಹಾಗಣಪತಿ ಅವತರಿಸಿದರು. ಗಣೇಶನು ಗಜಮುಖಾಸುರನನ್ನು ಯುದ್ಧದಲ್ಲಿ ಸೋಲಿಸಿದರು. ಅಸುರನು ಗಣಪತಿಯ ಕೃಪೆಗೆ ಒಳಗಾಗಿ ಭಕ್ತನಾದನು. ಆದರೆ ಅವನ ವಾಹನವಾಗಿದ್ದ ಮೂಷಿಕನು ಅಹಂಕಾರದಿಂದ ಗಣೇಶನಿಗೂ ಎದುರು ನಿಂತು ಗರ್ಜಿಸುತ್ತಲೇ ಇತ್ತು. ಆ ದೊಡ್ಡ ಇಲಿ ಗಣೇಶನ ಬಳಿಗೆ ಬಂದ. ನಾನು ಯಾರಿಗೂ ತಲೆಬಾಗುವುದಿಲ್ಲ ಎಂದಿತು. ಅದನ್ನು ಕಂಡು ಗಣೇಶನು ತನ್ನ ಪಾಶವನ್ನು ಹಗ್ಗವನ್ನು ಎಸೆದರು. ಆ ಪಾಶ ಮೂಷಿಕನನ್ನು ಬಿಗಿಯಾಗಿ ಸುತ್ತಿಕೊಂಡಿತು. ಎಷ್ಟೇ ಶಕ್ತಿ ಪ್ರಯೋಗಿಸಿದರೂ ಮೂಷಿಕನು ಬಿಡಿಸಿಕೊಂಡುಕೊಳ್ಳಲಿಲ್ಲ. ಕೊನೆಗೆ ಅವನು ಗಣಪತಿಯ ಪಾದಗಳ ಬಳಿಗೆ ಬಿದ್ದು, ಪ್ರಭು, ನನ್ನ ತಪ್ಪನ್ನು ಕ್ಷಮಿಸಿ. ನಿಮ್ಮ ಸೇವೆಗೆ ಮಾತ್ರ ನಾನು ಬದುಕುತ್ತೇನೆ ಎಂದು ಶರಣಾಗತವಾಯಿತು. ಗಣೇಶನು ಸ್ಮಿತಮುಖದಿಂದ ಆಶೀರ್ವದಿಸಿ ಹೇಳಿದರು, ಇನ್ನು ಮುಂದೆ ನೀನು ನನ್ನ ವಾಹನವಾಗಬೇಕು. ನಿನ್ನ ವೇಗದಿಂದ ನಾನು ಭಕ್ತರ ಬಳಿಗೆ ಕ್ಷಿಪ್ರವಾಗಿ ತಲುಪಿ ಅವರಿಗೆ ಕೃಪೆ ನೀಡುತ್ತೇನೆ. ಜನರು ನಿನ್ನನ್ನು ಮೂಷಿಕ ವಾಹನ ಎಂದು ಸ್ಮರಿಸುವರು. ಹೀಗೆ ಭಗವಂತನ ಪಾದದ ಕೆಳಗೆ ಶರಣಾಗಿದ್ದ ಮೂಷಿಕನು ಗಣೇಶನ ಶಕ್ತಿಗೆ ಶರಣಾಗಿ ಅವನ ಶಾಶ್ವತ ವಾಹನನಾದನು. ಅದರಿಂದಲೇ ಇಂದಿಗೂ ಗಣಪತಿ ದೇವರನ್ನು ನೋಡಿದಾಗ ಅವನ ಪಕ್ಕದಲ್ಲಿ ಸಣ್ಣ ಇಲಿ ಮೂಷಿಕ ವಾಹನವಾಗಿ ಕಾಣುತ್ತದೆ. ಇದು ಶರಣಾಗತಿಯ ಮಹತ್ವವನ್ನು ಬೋಧಿಸುವ ಅಮೂಲ್ಯ ಕಥೆಯಾಗಿದೆ.